ಇವತ್ತು ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ತುಮಕೂರಿನ ಗೊರವನಹಳ್ಳಿಗೂ ಕೂಡ ಲಕ್ಷಾಂತರ ಜನ ಭಕ್ತರು ಆಗಮಿಸ್ತಾರೆ. ಸದ್ಯ ನಾನೀಗ ಗೊರವನಹಳ್ಳಿಯ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿದ್ದೀನಿ. ನೀವು ದೃಶ್ಯದಲ್ಲಿ ನೋಡಬಹುದು, ಈಗಾಗಲೇ ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ವಿಶೇಷವಾಗಿ ಪೂಜೆ ನೆರವೇರಿಸಿ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂತದ್ದು. ಇಲ್ಲಿ ಜಿಲ್ಲೆ ರಾಜ್ಯ ಮಾತ್ರವಲ್ಲದೆ ಹೊರ ರಾಜ್ಯದಿಂದಲೂ ಕೂಡ ಲಕ್ಷಾಂತರ ಜನ ಭಕ್ತರು ಆಗಮಿಸಿ ತಾಯಿಯ ಆಶೀರ್ವಾದವನ್ನ ಪಡಿತಾರೆ. ಬೆಳಗ್ಗೆ 6 ಗಂಟೆಗೆ ವಿಶೇಷವಾದಂತಹ ಪೂಜೆಯನ್ನ ಮಾಡಿರುವಂತದ್ದು. ಜೊತೆಗೆ ದೇವಸ್ಥಾನವನ್ನು ಕೂಡ ವಿವಿಧ ಫಲಪುಷ್ಪಗಳಿಂದ ಅಲಂಕಾರವನ್ನ ಮಾಡಿರುವಂತದ್ದು. ಇದು ಕೂಡ ಸಾಕಷ್ಟು ಜನ ಭಕ್ತರ ಕಣ್ಮನವನ್ನ ಸೆಳೀತಾ ಇರುವಂತದ್ದು. ಇನ್ನು ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಪ್ರತಿದಿನ ಬರುವಂತಹ ಭಕ್ತರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಇವತ್ತು ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಆಗಮಿಸಿ ಇಲ್ಲಿ ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸುವಂತೆ ತಾಯಿಯಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಬೆಳಗಿನಿಂದನೂ ಕೂಡ ಭಕ್ತರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಆಡಳಿತ ಮಂಡಳಿ ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಬರುವಂತ ಭಕ್ತಾದಿಗಳಿಗೆ ಸರತಿ ಸಾಲಿನಲ್ಲಿ ಬಂದು ದೇವಿಯ ದರ್ಶನವನ್ನ ಪಡಿಲಿಕ್ಕೆ ವ್ಯವಸ್ಥೆಯನ್ನ ಮಾಡುವಂಥದ್ದು. ಹಾಗೆ ವಿಶೇಷವಾಗಿ ಪೊಲೀಸರು ಕೂಡ ಒಂದು ರಕ್ಷಣೆಯನ್ನ ಅಂದ್ರೆ ಬರುವಂತಹ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಸುಮಾರು ಪಾರ್ಕಿಂಗ್ ಆಗಿರ್ಬೋದು, ಬರುವಂತಹ ಭಕ್ತಾದಿಗಳೆಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಕೂಡ ಇರುವಂತದ್ದು. ಅದು ಕೂಡ ಪ್ರಸಾದ ನಿಲಯದಲ್ಲಿ ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ಈಗಾಗಲೇ ಶುರುವಾಗಿ ಎಷ್ಟು ಜನ ಭಕ್ತರು ಅಂದ್ರೆ ಲಕ್ಷಾಂತರ ಜನ ಭಕ್ತರು ಇವತ್ತೇನು ಆಗಮಿಸ್ತಾರೆ. ಹಾಗಾಗಿ ಎಲ್ರಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಿರುವಂತದ್ದು. ಸೊ ನಮ್ ಜೊತೆ ದೇವಾಲಯದ ಅರ್ಚಕರು ಕೂಡ ಇದ್ದಾರೆ, ಅವ್ರನ್ನು ಕೂಡ ಮಾತನಾಡಿಸ್ತಾ ಹೋಗ್ತೀನಿ. ಏನ್ ಹೇಳ್ತಾರೆ ಅನ್ನೋದನ್ನ ಅವರಿಂದ ಕೇಳೋಣ. ಸರ್, ಎಷ್ಟು ಗಂಟೆಯಿಂದ ಪೂಜೆ ಶುರುವಾಯಿತು? ಏನೆಲ್ಲ ವಿಶೇಷತೆ ಇದೆ ಇವತ್ತು? ಬೆಳಗಿನ ಜಾವ 5:30ಇಂದನೂ ಪಂಚಾಮೃತಕ ಅಭಿಷೇಕ, ಮಹಾಮಂಗಳಾರತಿ 7:30ಗೆ ಮಹಾಮಂಗಳಾರತಿ ಎಲ್ಲ ನಡೆದಿದೆ. ಸರತಿ ಬರ್ತಿರೋ ಎಲ್ಲ ಭಕ್ತಾದಿಗಳಿಗೂ ಊಟದ ವ್ಯವಸ್ಥೆ, ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲ ದಯವಿಟ್ಟು ಭಕ್ತಾದಿಗಳು ಸಹಕರಿಸಬೇಕು ಅಂತ ಕೇಳ್ಕೊಂತೀವಿ. ಅಲ್ಲ, ಈಗ ಇವತ್ತು ಮಾತ್ರ ಅಲ್ಲ, ಪ್ರತಿದಿನ ಕೂಡ ಬರ್ತಾರೆ. ಆದ್ರೆ ಇವತ್ತು ಸಂಖ್ಯೆ ಹೆಚ್ಚಾಗಿರುತ್ತೆ. ಯಾವ ರೀತಿ ಸಿದ್ಧತೆ ಇದೆ ಅಂತ? ಮಾಮೂಲಿ ಸರ್, ಏನಿಲ್ಲ, ಜನ ಜಾಸ್ತಿ ಬರ್ತಾರೆ, ಲಕ್ಷಾಂತರ ಜನ ಬರ್ತಾರೆ. ಅವ್ರಿಗೆಲ್ಲ ಬಂದವರಿಗೆಲ್ಲ ಊಟದ ವ್ಯವಸ್ಥೆ ಮಾಡಿದ್ದೀವಿ, ಪ್ರಸಾದ ವ್ಯವಸ್ಥೆ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಅಂತ ಕೇಳ್ಕೊಂತೀವಿ. ಇದಿಷ್ಟು ಅರ್ಚಕರ ಮಾತಾಗಿರುವಂತದ್ದು. ಏನು ಬೆಳಗ್ಗೆಯಿಂದಲೂ ಕೂಡ ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ಸೊ ಎಲ್ರಿಗೂ ಕೂಡ ಬರುವಂತವರಿಗೆ ಪ್ರಸಾದ ವ್ಯವಸ್ಥೆ ಸೇರಿದಂತೆ ಯಾವುದೇ ರೀತಿ ತೊಂದರೆ ಆಗದಂತೆ ದೇವಾಲಯದ ಆಡಳಿತ ಮಂಡಳಿ ಕ್ರಮವನ್ನ ವಹಿಸಿರುವಂತದ್ದು. ಮಧು ಇಂಗ್ಳದೊಳ್, ನ್ಯೂಸ್ ಫಸ್ಟ್, ತುಮಕೂರು.